ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 2026 ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರುತ್ತೆ ಎಂಬ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಕಳೆದ ವರ್ಷ ಕೆಲವರಿಗೆ ಸಂತೋಷ ನೀಡಿದರೆ ಇನ್ನು ಕೆಲವರಿಗೆ ಪಾಠ ಕಲಿಸಿದೆ. ಆದರೆ 2026ರಲ್ಲಿ ಆದರೂ ನಮ್ಮ ಜೀವನದಲ್ಲಿ ನೆಮ್ಮದಿ, ಸ್ಥಿರತೆ ಮತ್ತು ಪ್ರಗತಿ ದೊರಿಬೇಕಂತ ಎಷ್ಟೋ ಜನ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಈ ಕಾರಣದಿಂದನೇ 2026 ಜನವರಿಯಿಂದ ಡಿಸೆಂಬರ್ವರೆಗೆ ಗ್ರಹಗಳ ಸಂಚಾರವನ್ನು ಆಧಾರವಾಗಿ ತೆಗೆದುಕೊಂಡು ಮೀನರಾಶಿಯಲ್ಲಿ ಜನಿಸಿದವರಿಗೆ ಸಂಪೂರ್ಣ ವರ್ಷದ ಫಲಿತಾಂಶವನ್ನು ಈಗ ವಿವರವಾಗಿ ತಿಳಿಯೋಣ. ನವಗ್ರಹಗಳಲ್ಲಿ ಪ್ರಮುಖವಾದ ಗುರುಗ್ರಹವು 2026ರ ಆರಂಭದಲ್ಲಿ ಮಿಥುನ ರಾಶಿಯಲ್ಲಿ ವಕ್ರಗತಿಯ ಸಂಚಾರ ಮಾಡ್ತಾ ಇರ್ತಾನೆ. ಜನವರಿಯಿಂದ ಮಾರ್ಚ್ 14ರವರೆಗೆ ಈ ಸ್ಥಿತಿ ಇರುತ್ತೆ. ಈ ಅವಧಿಯಲ್ಲಿ ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತೆ, ಹೊಸ ಅವಕಾಶಗಳು ಎದುರಾಗುತ್ತೆ. ನೀವು ಮಾಡುವ ಚಿಕ್ಕ ಚಿಕ್ಕ ಪ್ರಯತ್ನಗಳು ಸಹ ಫಲವನ್ನು ನೀಡುತ್ತೆ. ಕೆಲವೊಮ್ಮೆ ಅಡ್ಡಿಗಳು ಬಂದರೂ ಕೂಡ ನಿಮ್ಮ ಧೈರ್ಯ ಮತ್ತು ಸಹನೆ ನಿಮ್ಮನ್ನು ಆ ಸಮಸ್ಯೆಗಳಿಂದ ಹೊರ ತೆಗೆದುಕೊಳ್ಳುತ್ತೆ. ಈ ಸಮಯದಲ್ಲಿ ನೀವು ಹಿಂದೆ ಮಾಡಿದ್ದ ಶ್ರಮ ನಿಧಾನವಾಗಿ ಫಲ ಕೊಡೋದಕ್ಕೆ ಆರಂಭವಾಗುತ್ತೆ. ಆದರೆ ಮಾರ್ಚ್ 15ರಿಂದ ಮೇ 31ರವರೆಗೆ ಗುರು ಅರ್ಧಾಷ್ಟಮ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಹಾಗೂ ಜನ್ಮ ಶನಿ ಪ್ರಭಾವವೂ ಇರೋದರಿಂದ ಸ್ವಲ್ಪ ಮಾನಸಿಕ ಅಶಾಂತಿ ಉಂಟಾಗಬಹುದು. ಕೆಲಸಗಳ ಮೇಲೆ ಆಸಕ್ತಿ ಕಡಿಮೆಯಾಗಬಹುದು. ಮನೆಗಿಂತ ಹೊರಗಡೆ ಹೆಚ್ಚು ಸಮಯ ಕಳೆಯುವ ಪರಿಸ್ಥಿತಿ ಬರುತ್ತೆ. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ನಿಮ್ಮ ಗೌರವ ಮತ್ತು ಕೀರ್ತಿಗೆ ಧಕ್ಕೆಯಾಗುವಂತಹ ಒಂದು ಪರಿಸ್ಥಿತಿಗಳು ಕೂಡ ಎದುರಾಗಬಹುದು. ಈ ಸಮಯದಲ್ಲಿ ನೀವು ತಿಳಿಯದೇ ಸಮಸ್ಯೆಗಳ ವಲಯದಲ್ಲಿ ಸಿಲುಕುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಜೂನ್ 1ರಿಂದ ಅಕ್ಟೋಬರ್ 31ರವರೆಗೆ ಗುರು ಕರ್ಕಾಟಕ ರಾಶಿಯಲ್ಲಿ ಸಂಚರಿಸೋದ್ರಿಂದ ಇದು ನಿಮ್ಮ ಜೀವನದ ಅತ್ಯಂತ ಶುಭ ಕಾಲ ಅಂತಾನೆ ಹೇಳಬಹುದು. ನೀವು ಕನಸು ಕಂಡ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ. ಶುಭ ಕಾರ್ಯಗಳಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಆರ್ಥಿಕದಲ್ಲಿ ಸುಧಾರಣೆಯನ್ನು ನೋಡ್ತೀರಾ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ಆದರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳು ಸ್ವಲ್ಪ ಅನನುಕೂಲವಾಗಿರುತ್ತೆ. ಹಣಕಾಸಿನ ಸಮಸ್ಯೆಗಳು, ಸಾಲದ ಒತ್ತಡ ಎದುರಾಗಬಹುದು. ನೀವು ಕೊಟ್ಟ ಹಣ ಮರಳಿ ಬಾರದ ಪರಿಸ್ಥಿತಿ ಕೂಡ ಉಂಟಾಗಬಹುದು. ಆದ್ದರಿಂದ ಈ 2 ತಿಂಗಳಲ್ಲಿ ವಿಶೇಷ ಜಾಗ್ರತೆ ಅಗತ್ಯವಾಗಿರುತ್ತೆ. ಶನಿ ಗ್ರಹವು ಜುಲೈ 26ರವರೆಗೆ ಜನ್ಮ ಶನಿ ಸ್ಥಿತಿಯಲ್ಲೇ ಇರೋದ್ರಿಂದ ವರ್ಷ ಪೂರ್ತಿ ಶನಿ ಸಂಪೂರ್ಣವಾಗಿ ಅನುಕೂಲಕರ ಆಗಿ ಇರೋದಿಲ್ಲ. ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಅನಗತ್ಯ ವೆಚ್ಚಗಳಿಂದ ದೂರ ಇರಬೇಕು. ವಿಶೇಷವಾಗಿ ಹಣಕಾಸಿನ ನಿರ್ಧಾರಗಳನ್ನು ಯೋಚನೆ ಮಾಡಿ ತೆಗೆದುಕೊಳ್ಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಈ ವರ್ಷ ಸಾಧಾರಣ ಫಲಿತಾಂಶಗಳನ್ನು ನೀಡುತ್ತೆ. ಮೊದಲ 5 ತಿಂಗಳುಗಳು ಹೆಚ್ಚು ಶ್ರಮ ಬೇಕಾಗುತ್ತೆ. ನೀವು ಈ ಅವಧಿಯಲ್ಲಿ ಎಷ್ಟು ಪರಿಶ್ರಮ ಪಡ್ತಿದ್ರೋ ಅದರ ಫಲವನ್ನು ಜೂನಿಂದ ಅಕ್ಟೋಬರ್ವರೆಗೆ ಪಡಿತೀರಾ. ವಿದೇಶ ಅಧ್ಯಯನ ಮತ್ತು ವಿದೇಶ ಪ್ರಯಾಣಕ್ಕೆ ಉತ್ತಮ ಅವಕಾಶಗಳು ದೊರೆಯುತ್ತೆ. ಆದರೆ ಮೊದಲ 5 ತಿಂಗಳುಗಳಲ್ಲಿ ನಿಮಗೆ ಅಲಸತೆ ತೋರಿದರೆ, ಸೋಮಾರಿತನ ತೋರಿದರೆ ನಂತರ ಗುರು ಅನುಕೂಲವಾಗಿದ್ದರೂ ಕೂಡ ಫಲ ಅನ್ನೋದು ಸಿಗೋದಿಲ್ಲ. ಆದ್ದರಿಂದ ನೀವು ವಿದ್ಯಾರ್ಥಿಗಳು ಶಿಸ್ತಿನಿಂದ ಸೋಮಾರಿ ಮಾಡದೆ ಯಾವ ವಿಚಾರದಲ್ಲಿ ಕೆಲ ನಿರ್ಧಾರ ಮತ್ತು ನಿರ್ದಿಷ್ಟ ಸಮಯ ಏನಿದೆ ಬಹಳ ಅನುಕೂಲಕರವಾಗಿರುತ್ತೆ. ಜನವರಿ 14ರಿಂದ ಫೆಬ್ರವರಿ 12ರವರೆಗೆ, ಮೇ 15ರಿಂದ ಜೂನ್ 14ರವರೆಗೆ, ಜೂನ್ 15ರಿಂದ ಜುಲೈ 15ರವರೆಗೆ, ಆಗಸ್ಟ್ 17ರಿಂದ ಸೆಪ್ಟೆಂಬರ್ 16ರವರೆಗೆ ಹಾಗೂ ಡಿಸೆಂಬರ್ 16ರಿಂದ ಡಿಸೆಂಬರ್ ಫೈನಲ್ವರೆಗೆ ಉದ್ಯೋಗ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಈ ಅವಧಿಯಲ್ಲಿ ನಿರುದ್ಯೋಗದಲ್ಲಿ ಯಾರ್ಯಾರಿದ್ದಾರೋ ಅವರಿಗೆಲ್ಲ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಅಥವಾ ಹೊಸ ಅವಕಾಶಗಳು ಸಿಗುತ್ತೆ. ಇನ್ನು ಉಳಿದ ಸಮಯದಲ್ಲಿ ಪ್ರಯತ್ನ ಮಾಡಿದರೆ ನಿಮಗೆ ನಿರಾಸೆ ಎದುರಾಗಬಹುದು. ಇನ್ನು ವಿವಾಹ ವಿಚಾರಕ್ಕೆ ಬಂದರೆ ಜೂನಿಂದ ಅಕ್ಟೋಬರ್ ಮಧ್ಯೆ ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗುವ ಸಾಧ್ಯತೆ ಇದೆ. ಇನ್ನು ಈ ಸಮಯದಲ್ಲಿ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಯಶಸ್ಸು ಸಿಗುತ್ತೆ. ದಾಂಪತ್ಯ ಜೀವನದಲ್ಲಿ ಮಾರ್ಚ್ 15ರಿಂದ ಜೂನ್ ಮೊದಲವರೆಗೆ ಹಾಗೂ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಒತ್ತಡಗಳು ಕಾಣಬಹುದು. ಈ ಅವಧಿಯಲ್ಲಿ ಸಂಯಮ, ಸಹನೆ ಮತ್ತು ಪರಸ್ಪರ ಗೌರವ ಬಹಳ ಅಗತ್ಯವಾಗಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ವರ್ಷ ಪೂರ್ತಿ ಜಾಗ್ರತೆ ಅಗತ್ಯವಾಗಿರುತ್ತೆ. ಜನ್ಮ ಶನಿ, ರಾಹು, ಕೇತು ಪ್ರಭಾವದಿಂದ ಕೆಲವೊಮ್ಮೆ ಅಸ್ಪಷ್ಟವಾದ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಅಜೀರ್ಣ, ಆಸಿಡಿಟಿ, ಮಲಬದ್ಧತೆ, ದೌರ್ಬಲ್ಯ ಹೆಚ್ಚಾಗುವ ಸಾಧ್ಯತೆ ಇದೆ.
ಆಹಾರ ನಿಯಂತ್ರಣ, ಶಿಸ್ತಿನ ಜೀವನ ಶೈಲಿ ಮತ್ತು ದೈವಾನುಗ್ರಹ ಅತ್ಯಂತ ಮುಖ್ಯವಾಗಿರುತ್ತೆ. ಇನ್ನು ಸಂತಾನ ಭಾಗ್ಯಕ್ಕೆ ಸಂಬಂಧಿಸಿದಂತೆ ಜೂನ್ನಿಂದ ಅಕ್ಟೋಬರ್ ಅವಧಿಯಲ್ಲಿ ಶುಭ ಸುದ್ದಿ ಕೇಳುವ ಸಾಧ್ಯತೆಯೂ ಇದೆ. ಈ ಸಮಯದಲ್ಲಿ ಸಂತಾನ ಅನ್ನೋದು ಸಕ್ಸಸ್ಫುಲ್ ಆಗಿರುತ್ತೆ. ವ್ಯಾಪಾರಸ್ಥರಿಗೆ ಈ ವರ್ಷ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತೆ. ಹೊಸ ವ್ಯವಹಾರ ಆರಂಭಿಸೋದಕ್ಕಿಂತ ಈಗಿರುವ ವ್ಯವಹಾರವನ್ನು ಸ್ಥಿರವಾಗಿ ನಡೆಸೋದು ಉತ್ತಮ. ಕೆಲವು ಕ್ಷೇತ್ರಗಳಿಗೆ ಉತ್ತಮ ಲಾಭ ಅನ್ನೋದು ದೊರೆಯುತ್ತೆ, ಆದರೆ ಅತಿಯಾದ ಹೂಡಿಕೆ ಮಾಡೋದು ಸರಿಯಲ್ಲ. ಇನ್ನು ಕಲಾರಂಗ, ಸಿನಿಮಾ, ಸೋಷಿಯಲ್ ಮೀಡಿಯಾ, ಈ ಮೀಡಿಯಾ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೋ ಅವರಿಗೆಲ್ಲ ಈ ಮೀನರಾಶಿಯವರಿಗೆ ಅದ್ಭುತ ಅವಕಾಶಗಳು ಬರುತ್ತೆ. ಹೆಸರು, ಕೀರ್ತಿ ಹೆಚ್ಚಾಗುತ್ತೆ. ಆದರೆ ಹಣಕಾಸಿನ ವಿಷಯದಲ್ಲಿ ಯಾರನ್ನು ನೀವು ಸುಲಭವಾಗಿ ನಂಬೋದಕ್ಕೆ ಹೋಗಬೇಡಿ, ಮೋಸ ಸಂಭವಿಸುವ ಸಾಧ್ಯತೆ ಇದೆ. ಇನ್ನು ಸ್ತ್ರೀಯರಿಗೆ ಈ ವರ್ಷ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಅಲ್ಲದೇ ಇದ್ರೂ ಕೂಡ ವಿವಾಹ ಮತ್ತು ಸಂತಾನ ವಿಷಯದಲ್ಲಿ ಶುಭ ಫಲ ದೊರೆಯುತ್ತೆ. ಉದ್ಯೋಗದಲ್ಲಿರುವ ಮಹಿಳೆಯರು ಹೆಚ್ಚು ಶ್ರಮಿಸಿದರೆ ಒಳ್ಳೆ ಫಲವನ್ನು ಪಡಿತಾರೆ. ಒಟ್ಟಾರೆ ಹೇಳೋದಾದರೆ ಮೀನರಾಶಿಯವರಿಗೆ 2026 ವರ್ಷ ಶ್ರಮ, ಸಹನೆ ಮತ್ತು ದೈವ ಭಕ್ತಿಯಿಂದ ಸಾಗಿದರೆ ಉತ್ತಮ ಫಲ ನೀಡುವ ವರ್ಷ. ಗ್ರಹಗಳು ಕೆಲ ಸಮಯ ಪರೀಕ್ಷೆ ತೆಗೆದುಕೊಂಡರೂ ಕೂಡ ಸರಿಯಾದ ಸಮಯದಲ್ಲಿ ಅದ್ಭುತ ಅವಕಾಶಗಳನ್ನು ಕೂಡ ನಿಮಗೆ ನೀಡ್ತವೆ. ಶನಿ ಭಗವಂತನಿಗೆ ತೈಲಾಭಿಷೇಕ ಮಾಡಿ, ಸೋಮವಾರ ಶಿವನಾಭಿಷೇಕ ಹಾಗೂ ನಿಯಮಿತ ಪ್ರಾರ್ಥನೆ ಹಾಗೂ ಇವೆಲ್ಲವೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರವನ್ನು ನೀಡುತ್ತೆ. ದೈವಾನುಗ್ರಹದೊಂದಿಗೆ ಶ್ರಮವನ್ನು ನೀವು ಯಾವತ್ತೂ ಮರೆಯೋದಕ್ಕೆ ಹೋಗಬೇಡಿ. 2026 ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ ಅಂತ ನಾನು ಆರೈಕೆ ಮಾಡ್ತೇನೆ. ಫ್ರೆಂಡ್ಸ್, ಈ ಮೀನರಾಶಿಯಲ್ಲಿ ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.